ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಟೈಮ್ ಬಂದು 7:45 ಆಗಿತ್ತು. ಇವತ್ತು ಸಂಕ್ರಾಂತಿ ಹಬ್ಬ. ಇಲ್ಲಿ ಮಕ್ಕಳೆಲ್ಲ ಇನ್ನೂ ಮಲ್ಕೊಂಡಿದ್ರು. ಇಲ್ಲಿ ಈ ಕಡೆ ನನ್ನ ಗಂಡ ಹಾಗೇನೆ ನನ್ನ ಮಗನೂ ಕೂಡ ಮಲ್ಕೊಂಡಿದ್ದ. ನಾನು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ನಾಷ್ಟಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಇಲ್ಲಿ ನಾನು ಬಿಸಿಬೇಳೆ ಬಾತಿಗೆ 1 ಲೋಟದಷ್ಟು ಅಕ್ಕಿ ಹಾಗೆಯೇ 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಳೆದು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ ಕ್ಯಾರೆಟು, ಬೀನ್ಸು ಹಾಗೆಯೇ ಆಲೂಗೆಡ್ಡೆ, 1-5 ಹಸಿಮೆಣ್ಸಿನ್ಕಾಯಿ, 1-2 ಈರುಳ್ಳಿನ ತೊಗೊಂಡಿದ್ದೀನಿ. ಇದಾದಮೇಲೆ 3 ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ರಸ, ನಿಮಗೆ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಷ್ಟು. ಇಲ್ಲಿ ನಾನು ಈ ಬೌಲಲ್ಲಿ 3 ಬೌಲಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಬಿಸಿಬೇಳೆ ಬಾತ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. MTR ಬಿಸಿಬೇಳೆ ಬಾತ್ ಪೌಡರು. ನೀವು ಮನೆಯಲ್ಲೇ ಮಾಡ್ಕೊಂಡಿರೋದೇನಾದರೂ ಇದ್ದರೆ ನೀವು ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ ಅರಿಶಿಣ ಪೌಡರ್ನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊಳ್ತೀನಿ. ಈ ಕಡೆ ಸೈಡ್ ನಾನು ಅವಲಕ್ಕಿದು ಪ್ರಸಾದ ಎಲ್ಲ ಮಾಡ್ತಾರಲ್ಲ ನೋಡಿ, ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ, ಅಂದರೆ ನಮಗೆ ತಿನ್ನೋದಕ್ಕೆ ಮಕ್ಕಳು ಸ್ವೀಟ್ ಕೇಳ್ತಾಯಿದ್ರು, ಅದಕ್ಕೆ ಅಂತ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 3 ಹಿಡಿಯಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ 2-3 ಸಲ ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದುಬಿಟ್ಟು ಅದರಲ್ಲೇ ನೆನೆಸಿ ಇಡ್ತಾಯಿದ್ದೀನಿ. ಈ ಬೌಲಲ್ಲಿ 1 ಕಪ್ ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಅದಕ್ಕೆ ಅಂತಲೇ ತೆಂಗಿನಕಾಯಿನ ತುರಿದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ತೆಂಗಿನ ತುರಿ, ಬೆಲ್ಲ ಹಾಗೆಯೇ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬೌಲ್ನ ಇಟ್ಕೊಂಡು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಲ್ಲು ಆ ಥರ ಏನಾದರೂ ಇದ್ದರೆ ತೆಗೆದುಬಿಡೋಣ ಅಂತ ತೆಗೆದು ಸೋದಿಸಿ ನೀಟಾಗಿ ಇಲ್ಲಿ ನಾನು ಇದಕ್ಕೆ ತುರಿದಿಟ್ಕೊಂಡಿದ್ದಂತಹ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಕೊಬ್ಬರಿನೂ ಕೂಡ ಸೇರಿಸ್ಕೊಳ್ಬೋದು. ನಾನು ಇಲ್ಲಿ ತೆಂಗಿನಕಾಯಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಬೆಲ್ಲದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಳ್ಳೋದ್ರಿಂದ ಇದು ಬೇಗ ಕೆಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಆವಾಗಲೇ ನೆನೆಸಿ ಇಟ್ಟಿದ್ದಂತಹ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ 5 ನಿಮಿಷ ಚೆನ್ನಾಗಿ ಇದನ್ನು ಮುಚ್ಚಿ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ಅದ್ರದ್ದು ರಸ ಎಲ್ಲ ಏನಿರುತ್ತೆ ನೋಡಿ, ಅದೆಲ್ಲ ಹೀರ್ಕೊಂಡು ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ ನೋಡಿ. ಇವಾಗ ಇದು ಪ್ರಸಾದ ರೆಡಿಯಾಗಿದೆ. ಈ ರೀತಿಯಾಗಿ ಆಗಿದೆ. ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಆಯಿತು. ಅಷ್ಟರಲ್ಲಿ ಈ ಕಡೆ ಸೈಡಲ್ಲಿ ಬಿಸಿಬೇಳೆ ಬಾತು ಬೇಯೋಕ್ಕಿಟ್ಟಿದ್ನಲ್ಲ, ಅದು ಕೂಡ ರೆಡಿಯಾಗಿತ್ತು. ಸ್ವಲ್ಪ ಗಟ್ಟಿಯಾಗಿತ್ತು. ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೋದು. ನಾನು ಇಲ್ಲಿ ಮಿಕ್ಸಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟೆ. ಮತ್ತು ನೆಕ್ಸ್ಟ್ ಇಲ್ಲಿ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಹಾಗೆಯೇ ಕರಿಬೇವು ಸೊಪ್ಪು, ಬೇಕಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ 3 ಅಷ್ಟೇ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಲೋ ಫ್ಲೇಮಲ್ಲೇ ಇನ್ನೂ ಬೇಯ್ತಾನೇ ಇದೆ. ಇದಕ್ಕೇನಾದರೂ ಎಕ್ಸ್ಟ್ರಾ ಉಪ್ಪು ಏನಾದರೂ ಬೇಕಂದರೆ ಸೇರಿಸ್ಕೊಂಡ್ರೆ ಆಯಿತು ನೋಡಿ. ಬಿಸಿಬೇಳೆ ಬಾತು ರೆಡಿ ಆಯಿತು. ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಟೈಮು 11 ಗಂಟೆ ಆಗಿತ್ತು. ನಮ್ಮ ಮನೆಯವ್ರಿಗೂ ಸ್ವಲ್ಪ ಬೇಗ ಹೋಗೋದಿತ್ತು ಇವತ್ತು ಶಾಪ್ಗೆ. 10 ಗಂಟೆಗೆಲ್ಲ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಅವರು ಹೋದಾದಮೇಲೆ ಇಲ್ಲಿ ಮನೆಯೆಲ್ಲ ಒರೆಸಿ ಪಾಪುಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವತ್ತು ನಮ್ಮ ಮನೆಯ ಪೂಜೆ ಸಿಂಪಲ್ಲಾಗಿ ಈ ರೀತಿಯಾಗಿತ್ತು. ಹಣ್ಣು ಕಾಯಿ ಹಾಗೆಯೇ ಎಳ್ಬೀರು ಏನಿತ್ತು ನೋಡಿ, ಅದನ್ನೆಲ್ಲ ಇಟ್ಟು ನಾನು ಸಿಂಪಲ್ಲಾಗಿ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ತಿಂಡಿಗೆ ಬಂದು ಇದು ಏನಪ್ಪ ಬಿಸಿಬೇಳೆ ಬಾತು, ಹಾಗೆಯೇ ಇದು ಅವಲಕ್ಕಿಯಿಂದ ಒಂದು ಸ್ವೀಟು, ಅದೇ ಅವಲಕ್ಕಿಲಿ ಪ್ರಸಾದಗಳಿಗೆಲ್ಲ ಕೊಡ್ತಾರೆ ನೋಡಿ ಸ್ವೀಟು,
ಆ ಥರ ಸ್ವೀಟ್ನ ಮಾಡಿದ್ದೆ. ಅಂದರೆ ಇವ್ರೇನಾದರೂ ಸ್ವೀಟ್ ಮಾಡಿ ಅಂತ ಕೇಳ್ತಾಯಿದ್ರು, ಹಾಗಾಗಿ ಸ್ವೀಟ್ ಮಾಡಿದ್ದೆ. ನಾನು ಇವತ್ತು ಈ ಥರ ಒಂದು ಲಾಂಗ್ ಡ್ರೆಸ್ನ ಹಾಕೊಂಡಿದ್ದೀನಿ. ಮತ್ತು ಪೂಜೆ 11 ಗಂಟೆಗೆಲ್ಲ ಆಯಿತು. ಇವತ್ತು ಸ್ವಲ್ಪ ಲೇಟ್ ಆಯಿತು, ಅಂದರೆ ತಿಂಡಿ ಎಲ್ಲ ಮಾಡಿಕೊಟ್ಟು ಇವತ್ತು ಬೆಳಗ್ಗೆ ಎದ್ದಿದ್ದೇ ಲೇಟು. ತಿಂಡಿ ಎಲ್ಲ ಮಾಡಿಕೊಡ್ಬೇಕಿತ್ತಲ್ಲ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೇಗ ಹೋಗೋದಿತ್ತು ಇವತ್ತು. ಅವರು ಹೊರಟರು. ಅವರು ಹೊರಟಾದ್ಮೇಲೆ ನಾನು ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಿ ಕೊಟ್ಟು ಅವರೆಲ್ಲ ತಿಂದಾದ್ಮೇಲೆ ನಾನು ಮತ್ತೆ ಮನೆ ಎಲ್ಲ ಒರೆಸು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆನೂ ಕೂಡ ಆಯಿತು. ನೀನು ಸಂಕ್ರಾಂತಿ ಹಬ್ಬ ನಾವು ಚಿಕ್ಕವರಿದ್ದಾಗ ಸಂಕ್ರಾಂತಿ ಎಲ್ಲ ಯಾವ ರೀತಿಯಾಗಿ ಆಚರಿಸ್ತಾ ಇದ್ವಿ ಅಂದರೆ, ಹಬ್ಬ ನಾಳೆ ಅನ್ನಂಗೆ ನಮ್ಮ ಮನೇಲಿ ನಮ್ಮಪ್ಪ ಇದು ಸಾಮಾನೆಲ್ಲ ತಂದುಬಿಡ್ತಾಯಿದ್ರು. ಅಂದರೆ ಎಳ್ಬೀರು ಸಾಮಾನೆಲ್ಲನೂ ನೈಟೇ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ಅಂದರೆ ನಮ್ಮ ಮನೇಲೆಲ್ಲ ಒಂದು ವಾರ ಮುಂಚೆ ಎಲ್ಲ ಅದೆಲ್ಲ ಮಾಡ್ಕೊಂಡು ಕೂರ್ತಾ ಇರಲಿಲ್ಲ. ನಾಳೆ ಅನ್ನಂಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಮತ್ತು ಹೊಸ ಬಟ್ಟೆ ತೊಗೊಂಡು ಬರ್ತಾಯಿದ್ರು ನನಗೆ, ನಮ್ಮ ಅಕ್ಕಂಗೆ ಇಬ್ರಿಗೂ. ನಾನು ನಮ್ಮ ಅಕ್ಕ ಇಬ್ಬರೂ ಅದೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಫುಲ್ಲು ಕೊಡೋರು. ಬೆಳಗ್ಗೆ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನೆಲ್ಲ ಅದೇ ಪ್ಯಾಕ್ ಮಾಡಿರ್ತಲ್ಲ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ನಮಗೆ ಕೊಡೋರು. ಅದನ್ನು ನಾವು ಎತ್ಕೊಂಡೋಗಿ ಮನೆಗಳಿಗೆಲ್ಲ ಕೊಟ್ಕೊಂಡು ಬರ್ತಾಯಿದ್ದೆವು. ನಮ್ಮ ಊರಲ್ಲಿ ಎಷ್ಟು ಮನೆ ಇದೆ ನೋಡಿ, ಅಷ್ಟು ಮನೆಗೂ ನಾನು ಮತ್ತು ನಮ್ಮ ಅಕ್ಕ, ನಮ್ಮ ಚಿಕ್ಕಪ್ಪನ ಮಗಳು ಒಬ್ಳಿದ್ದಾಳೆ ನನ್ನ ತಂಗಿ, ಅವಳು 3 ಜನನೂ ಹೋಗ್ತಾ ಇದ್ವಿ. ಅವಳಿನ್ನ ಚಿಕ್ಕವಳಿದ್ಲು ಆವಾಗ ಅವಳು ಕರ್ಕೊಂಡು ಜೊತೆಲಿ ಅವ್ರ ಮನೆಯಿಂದ ಅವಳು ಬರ್ತಾಯಿದ್ಲು, ನಮ್ಮ ಮನೆಯಿಂದ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಹೋಗ್ತಾ ಇದ್ವಿ. ಎಲ್ಲರ ಮನೆಗೂ ಕೊಟ್ಕೊಂಡು ಬರ್ತಾಯಿದ್ವಿ. ಆವಾಗ ನಮ್ಮೂರಲ್ಲಿ ಸ್ವಲ್ಪ ಸಂಕ್ರಾಂತಿ ಹಬ್ಬ ಎಲ್ಲ ಅಷ್ಟು ಯಾರು ಎಳ್ಳು ಬೀರೋದು ಅಂತ ಹೇಳ್ತೀವಿ ನಮ್ಮ ಸೈಡು, ಎಳ್ಳೆಲ್ಲ ಬೀರಕ್ಕೆ ಹೋಗ್ತಾ ಇರಲಿಲ್ಲ. ಯಾರ್ದಾದ್ರೂ ಮನೆಗೆ ಹೋದರೆ ಒಬ್ಬೊಬ್ಬರು ಮನೆಗಳಲ್ಲಿ ಏನು ಹೇಳೋರು ಅಂದರೆ, ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ, ಪ್ರಸಾದ ತೊಗೊಂಡು ಬಂದುಬಿಟ್ಟಿದ್ದೀರಲ್ಲ ಅಂತ ಹೇಳೋರು. ಪ್ರಸಾದ ಅಲ್ಲ, ಇದು ಎಳ್ಬೀರು ತಗೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತಾ ಇದ್ವಿ. ನಮ್ಮೂರಲ್ಲಿ ಅವಾಗ ತುಂಬಾ ಕಡಿಮೆ ಹಬ್ಬ ಮಾಡ್ತಾ ಇದ್ದಿದ್ದು, ಒಬ್ಬರನ್ನ ನೋಡಿ ಅಂತ. ಇವಾಗ ಫುಲ್ ಎಲ್ಲ ಮನೆಯವರೆಲ್ಲರೂ ಮಾಡ್ತಾರೆ. ತುಂಬ ಮನೇಲಿ ಹೆಣ್ಮಕ್ಳಿಲ್ಲ ಅಂದರೆ ದೊಡ್ಡವರು ಮದುವೆ ಆಗಿರೋರು ಇರ್ತಾರೆ ನೋಡಿ, ಅವರೇ ಮಾಡ್ತಾರೆ. ಆ ಥರ ತುಂಬಾ ಇವಾಗ ನಮ್ಮೂರಲ್ಲಿ ಚೆನ್ನಾಗಿ ಮಾಡ್ತಾರೆ. ಈ ಹಬ್ಬ ಎಲ್ಲ ಸಂಕ್ರಾಂತಿ ಹಬ್ಬ ಎಲ್ಲ ಊರ ಸೈಡಲ್ಲಿ ಅಂದರೆ ಹಳ್ಳಿ ಸೈಡಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಗಿಂತ ಸಿಟಿಗಿಂತ ಹಳ್ಳಿ ಸೈಡ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಯಾರು ಅಷ್ಟೇನು ಮಾಡಲ್ಲ. ಏನು ಮಾಡಿದ್ರೆ 1-2 ಮನೆ ಕೊಟ್ಟು ಕಳಿಸಿದ್ರೆ ಅದೇ ಹೆಚ್ಚು. ಮತ್ತು ನಾನು ಅಷ್ಟೇ, ನನ್ನ ಮಗಳು 1 ವರ್ಷ 2 ವರ್ಷ ಇದ್ದಾಗ ನನ್ನ ಮಗಳನ್ನ ಕರ್ಕೊಂಡು ನಾನು ತೊಗೊಂಡು ಹೋಗ್ತಾ ಇದ್ದೆ ಅವಳ ಜೊತೆಗೆ. ಅವಳನ್ನು ಕರ್ಕೊಂಡು ಅವಳ ಕೈಲಿ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಇವಾಗ ದೊಡ್ಡವಳು ಆದಮೇಲೆ ಅವಳೇ 1-2 ವರ್ಷ ಕೊಟ್ಟಳು. ಈ ವರ್ಷ ಕೊಡೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಸಿದ್ದೀವಿ ಅಷ್ಟೇ. ಹೀಗಿರ್ತಿತ್ತು ನಮ್ಮ ಚೈಲ್ಡ್ಹುಡ್ಡು ಸಂಕ್ರಾಂತಿ ಹಬ್ಬ. ಈ ರೀತಿಯಾಗಿತ್ತು. ಒಳ್ಳೊಳ್ಳೆ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಒಂದು ಹೊಸ ಬಟ್ಟೆ ತಗೊಡ್ತಾರೆ ಅನ್ನೋದೇ ಒಂದು ಖುಷಿ ಸಂಕ್ರಾಂತಿಗೆ. ಆವಾಗೆಲ್ಲ ಬಟ್ಟೆಗಳು ತಗೊಡ್ತಾ ಇದ್ದಿದ್ದು ಏನಾದರೂ ಹಬ್ಬಗಳು ಏನಾದರೂ ಸ್ಪೆಷಲ್ ಇದ್ದರೆ ಅಷ್ಟೇ ಫ್ರೆಂಡ್ಸ್. ಇವಾಗಂದರೆ ನಮ್ಗೆ ಬೇಕು, ಅದು ಇಷ್ಟ ಆಯಿತು ಅಂದರೆ ತಗೊಬಿಡ್ತೀವಿ. ಅವಾಗೆಲ್ಲ ಆ ಥರ ಇಲ್ಲ. ಗೌರಿ ಹಬ್ಬಕ್ಕೆ, ಇಲ್ಲಾಂದರೆ ಸಂಕ್ರಾಂತಿಗೆ, ಇಲ್ಲಾಂದರೆ ಯುಗಾದಿಗೆ, ಅದು ಇಲ್ಲ ಅಂದರೆ ನಮ್ಮ ಮನೇಲಿ ಒಂದು ಪಕ್ಷ ಪೂಜೆ ಅಂತ ಮಾಡ್ತಾರೆ. ಆ ಪಕ್ಷದ ಟೈಮಲ್ಲಿ ತಗೊಡ್ತಾಯಿದ್ರು ಅಷ್ಟೇ. ಜಾಸ್ತಿ ಅಲ್ಲ, ಅವಾಗೆಲ್ಲ ಬಟ್ಟೆನೇ ಇರ್ತಾ ಇರಲಿಲ್ಲ. ನಾವೆಲ್ಲ ಚಿಕ್ಕವರಲ್ವಾ, ಅದೇ ಒಂದು ಖುಷಿ. ಅಯ್ಯೋ ಬಟ್ಟೆ ತಗೊಡ್ತಾರೆ, ಎಳ್ಬೀರು ತಗೊಂಡು ಮನೆಗೆಲ್ಲ ಹೋಗ್ಬೋದು ಅಂತ ಏನೋ ಖುಷಿಯಿಂದ ಹೋಗ್ತಾ ಇದ್ವಿ. ಆಮೇಲೆ ನಮಗೆ ಬುದ್ಧಿ ಬರ್ತಾ ಅದೆಲ್ಲ ತೊಗೊಂಡೋಗೋಕೆ ಒಂದು ಸ್ವಲ್ಪ ಬೇಜಾರು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ತೊಗೊಂಡೋಗಲ್ಲ ನಾವು ಅಂತೇಳಿ ನಿಲ್ಲಿಸಿದ್ವಿ. ನಮ್ಮ ಅಕ್ಕಂದು ಮದುವೆ ಆಗೋವರೆಗೂ ತೊಗೊಂಡೋಗಿದ್ವಿ. ಮದುವೆ ಆಗಿದ್ದ ವರ್ಷ ಲಾಸ್ಟು. ಇನ್ನು ನಮ್ಮ ಅಕ್ಕ ಮದುವೆ ಆದಮೇಲೆ ನಾವು ಎಳ್ಬೀರೋದಕ್ಕೆ ಅಂತ ಹೋಗಲೇ ಇಲ್ಲ. ಅದೇ ಲಾಸ್ಟ್ ಮಾಡಿದೆ. ಮತ್ತು ನನ್ನ ಮಗಳು ಹುಟ್ಟಿದ್ಮೇಲೆ ಪುನಃ ಸ್ಟಾರ್ಟ್ ಆಗಿದೆ ಅಷ್ಟೇ. ನಾನು ಹೋಗಲ್ಲ, ಅದೇ ನನ್ನ ಮಗಳು ಹೋಗ್ತಾಳೆ ನನ್ನ ಬದಲು. ಹಿಂಗೆ ಅವಾಗ ನಮ್ಮಮ್ಮ ನಮ್ಗೆ ರೆಡಿ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು. ಇವಾಗ ನಾವು ನಮ್ಮ ಮಕ್ಳಿಗೆ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿತ್ತು. ಜಯವ ಎಲ್ಲ ಎಳ್ಬೀರು ತರಲಿಲ್ಲ. ಇಲ್ಲ ಅವರೆಲ್ಲ ಮಾಡಿರಲ್ಲ. ಅವಾಗೆಲ್ಲ ಅಷ್ಟೆಲ್ಲ ಇದೆಲ್ಲ ಮಾಡ್ತಾ ಇರಲಿಲ್ಲ. ಇವಾಗ ಒಬ್ಬರನ್ನ ನೋಡ್ಕೊಂಡು ಜನಗಳು ಮಾಡೋದಷ್ಟೇ. ಈಗಿತ್ತು ನಮ್ಮನೆ ಸಂಕ್ರಾಂತಿ. ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು. ಇದು ಅದೇ ರಾತ್ರಿ ಅವರೆಕಾಳೆಲ್ಲ ಇದು ಮಾಡಿ ಇಟ್ಟಿದ್ದೀನಲ್ಲ, ಅದನ್ನು ಚಿತ್ಕಿಸ್ಬೇಕು. ಅದೇ ಮಧ್ಯಾಹ್ನಕ್ಕೆ ಇವಾಗ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ. ಇನ್ನೇನು ಇಷ್ಟೇ ಸಂಕ್ರಾಂತಿ ಹಬ್ಬ ಅಂದರೆ. ಹಳ್ಳಿ ಸೈಡ್ಗಳಲ್ಲೆಲ್ಲ ದನಗಳೆಲ್ಲ ಕಿಚ್ಚಾಯಿಸೋದು ಆ ಥರ ಎಲ್ಲ ಮಾಡ್ತಾರಂತೆ. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಮ್ಮೂರ ಸೈಡೆಲ್ಲ ಈ ಥರ ಎಲ್ಲ ಏನಿಲ್ಲ. ಎಳ್ಬೀರು ಕೊಡ್ತಾರೆ, ಮನೆಗೆ ಹೋಗಿ ಅಷ್ಟೇ. ಏನಾದರೂ ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂತಾರೆ. ಇಷ್ಟೇ ಸಂಕ್ರಾಂತಿ ಅಂದರೆ. ನಾವು ನಮ್ಮ ಮನೇಲಿ ಹೇಗೆ ಮಾಡ್ಕೊಂಡು ಬಂದಿದ್ದಾರೋ ನಾವು ಅದನ್ನು ಇವಾಗ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೇ ಫ್ರೆಂಡ್ಸ್. ಇಲ್ಲಿ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ರು. ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಬರೀ ತಲಾಟೆ ಮಾತುಗಳೇ ನಮ್ಮ ಮನೆಯವ್ರದ್ದು. ಏನೋ ಹೇಳ್ತಾಯಿದ್ರು, ಹಾಗಾಗಿ ಏನು ಅಂತ ಹಿಂದೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಸಾಯಂಕಾಲ ಒಂದು 5:15 ಆಗಿತ್ತು. ಇಂಚರನ ಕೈಲಿ 1-2-3 ಮನೆಗೆ ಕೊಡ್ಸೋಣ ಅಂತ ಹೇಳಿ
ಇಲ್ಲಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದರೆ ಒಬ್ಬೊಬ್ಬರಿಗೆ ಕೊಟ್ಬಿಡ್ತಾಳೆ, ಒಂದೇ ಸಲ ಕೊಟ್ಬಿಟ್ರೆ ಎತ್ಕೊಂಡು ಹೋಗೋದಕ್ಕಾಗಲ್ಲ, ಮತ್ತು ಲಾಂಗ್ ಡ್ರೆಸ್ ಬೇರೆ ಅಲ್ವಾ, ಹಿಡ್ಕೊಂಡು ಹೋಗೋದಕ್ಕಾಗಲ್ಲ ಅದನ್ನೆಲ್ಲ ಅಂತೇಳಿ ಇಲ್ಲೇ ನಮ್ಮ ಬಿಲ್ಡಿಂಗಲ್ಲಿ ಇರೋರ್ಗೆ ಅಷ್ಟೇ ಕೊಡಿಸೋದು, ಬೇರೆಯವ್ರಿಗೆ ಯಾರಿಗೂ ಕೊಡಿಸಲ್ಲ. ಹಂಗಾಗಿ ಇಲ್ಲಿ ಒಬ್ಬೊಬ್ರಿಗೇ ಕೊಟ್ಬಿಟ್ಟು ಬಾ ಅಂತ ಹೇಳಿ ಇಲ್ಲಿ ಕಳಿಸ್ತಾ ಇದ್ದೀನಿ. ಇಲ್ಲಿ ಹೋಗ್ತಾ ಇದ್ದಾಳೆ ಕೊಟ್ಬಿಟ್ಟು ಬರೋದಕ್ಕೆ ಅಂತ. ಇನ್ನೇನು ಇಲ್ಲಿ ಸಾಯಂಕಾಲ ಆಗಿತ್ತು. ಮಕ್ಕಳು ಗಾಳಿಪಟ ಹಾರಿಸ್ತೀವಿ ಅಂತ ಹೇಳಿ ಮೇಲ್ಗಡೆ ನಮ್ಮ ಮನೆ ಪಕ್ಕ ಬ್ಯಾಚುಲರ್ಸ್ ಇದ್ದಾರೆ, ಅವರು ಮೇಲ್ಗಡೆ ಗಾಳಿಪಟ ಹಾರಿಸ್ತಾಯಿದ್ರು ಅಂತ ಹೇಳಿ ಮಕ್ಕಳು ಮೇಲ್ಗಡೆ ಹೋಗಿದ್ರು. ಇಲ್ಲಿ ಮತ್ತೆ ನನ್ನ ಮಗ ಸೈಕಲ್ ಬೇಕು ನನಗೆ, ಮೇಲ್ಗಡೆ ತೊಗೊಂಡೋಗ್ತೀನಿ ಅಂತ ಹೇಳಿ ಸೈಕಲ್ನ ಇಲ್ಲಿ ತೊಗೊಂಡೋಗೋದಕ್ಕೆ ಅಂತ ಹೇಳಿ ಬಂದಿದ್ದ. ಹಾಗೆಯೇ ನಮ್ಮ ಅಕ್ಕ ವಿಡಿಯೋ ಕಾಲ್ ಮಾಡಿದರು, ಅವ್ರ ಹತ್ರ ನಾನು ಮಾತಾಡಿಕೊಂಡು ಇಲ್ಲಿ ಕಾಳನ್ನ ಚಿತ್ಕಿಸ್ಕೊಳ್ತಾ ಇದ್ದೀನಿ. ಮತ್ತು ಸುಮ್ಮನೆ ಅದನ್ನ ಒಬ್ಬರೇ ಕೂತ್ಕೊಂಡು ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಬೋರ್ ಆದಂಗೆ ಅನಿಸುತ್ತೆ. ಅಂಥ ಟೈಮಲ್ಲೆಲ್ಲ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ನಮ್ಮ ಅಕ್ಕಂಗೋ ನಮ್ಮ ಅಮ್ಮಂಗೋ ಯಾರಿಗಾದ್ರೂ ಫೋನ್ ಮಾಡ್ತೀನಿ. ಅವಾಗ ಅವ್ರ ಜೊತೆ ಮಾತಾಡ್ದಂಗೂ ಆಗುತ್ತೆ, ಮತ್ತು ಕೆಲಸನೂ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಅದೇ ಇಂಚರ ಮತ್ತು ಮುದ್ದು ಇಬ್ಬರೂ ಅಲ್ಲಿ ಗಾಳಿಪಟ ಹಾರಿಸೋದಕ್ಕೆ ನೋಡೋದಕ್ಕೆ ಅಂತ ಆಚೆಯಿಂದ ಈಚೆಯಿಂದ ಆಚೆ ಓಡಾಡ್ತಾ ಕೂತ್ಕೊಂಡಿದ್ರು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 7 ಗಂಟೆ. ಇವಾಗ ಕಿಚನ್ ಕಡೆ ಬಂದಿದ್ದೀನಿ. ಬೆಳಗ್ಗೆ ತಿಂಡಿ ಮಾಡಿ ಮುಗಿಸಿ ಹೋಗಿದ್ದು. ಇನ್ನು ಕಿಚನ್ ಕಡೆ ಬಂದಿರಲಿಲ್ಲ ಅಂದರೆ ಅಡುಗೆ ಮಾಡೋದಕ್ಕೆ ಅಂತ ಬೆಳಗ್ಗೆ ಬಿಸಿಬೇಳೆ ಬಾತ್ ಏನು ಮಾಡಿದ್ದೆ ನೋಡಿ, ಅದೇ ಇತ್ತು. ಅದೇ ಮಧ್ಯಾಹ್ನನೂ ತಿಂದ್ವಿ. ಧನು, ದಯವಿಟ್ಟು ಟಿವಿ ಸೌಂಡ್ ಮ್ಯೂಟ್ ಮಾಡು. ಕೇಳಿಸ್ತಾಯ್ತಾ? ಇವಾಗ ಅಡುಗೆಗೆ ಇದು ಈ ಥರ ಚಿತ್ಕವರೆ ಕಾಳೆಲ್ಲ ಚಿತ್ಕಿಸಿಟ್ಟಿದ್ದೀನಿ. ಮಧ್ಯಾಹ್ನನೇ ಮಾಡೋಣ ಅಂತ ಅಂದ್ಕೊಂಡೆ, ಅದೇ ಎಕ್ಸ್ಟ್ರಾ ಬಿಸಿಬೇಳೆ ಬಾತೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ನಲ್ಲ, ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇಲ್ಲಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬಂದು ಒಂದು 5 ಮನೆಗಳು ಕೊಟ್ಟಳು ಅಷ್ಟೇ. 4ರಿಂದ 5 ಮನೆ ಕೊಟ್ಟಿರ್ಬೋದು, ಜಾಸ್ತಿ ಮನೆಗೆಲ್ಲ ಏನು ಕೊಡಿಸ್ಲಿಲ್ಲ. ಮತ್ತು ಇಲ್ಲಿ ಅವ್ರು ಕೊಟ್ಟಿರೋದು ಕೂಡ ಇಲ್ಲಿಲ್ಲ ಇದೆ. ಇವಾಗ ನೋಡಿ ಎತ್ತಿಡಬೇಕು. ಮತ್ತು ಕಬ್ಬು ತರಿಸಿದ್ದೆ, ಕಬ್ಬು ಇಲ್ಲಿ ಒಂದು ಎಷ್ಟಿದೆ, ಇನ್ನೂ ಒಂದು 3 ಪೀಸ್ ಮಿಕ್ಕಿದೆ. ಈ ಥರ ದೊಡ್ಡ ದೊಡ್ಡ ಕಬ್ಬನೇ ಕೊಟ್ಬಿಟ್ವಿ ನಾವು, ಅಂದರೆ ಯಾರು ತಿನ್ನಲ್ಲ, ತಿನ್ನೋರಾದರೂ ತಿನ್ನಲಿ ಅಂತೇಳಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಕೊಟ್ಟಿದ್ದೀವಿ. ಮತ್ತು ನಾನು ತರಿಸಿದ ಸ್ವಲ್ಪ ಬಾಳೆಹಣ್ಣು, ಎಲೆ, ಅಡಿಕೆ ಅದೆಲ್ಲ ಇಲ್ಲಿಲ್ಲ ಇದೆ. ಇವಾಗ ಎತ್ತಿಡಬೇಕು. ಅದೇ ಇವಾಗ ಅಡುಗೆನೂ ಮಾಡಬೇಕು. ಹಾಗೆಯೇ ನನಗೆ ಬೆಳಗ್ಗೆಯಿಂದ ಇದು ಲಾಂಗ್ ಡ್ರೆಸ್ ಹಾಕೊಂಡಿದ್ದೆ, ಅದು ಒಂಥರ ಹಿಂಸೆ ಆದಂಗೆ ಅನಿಸ್ತಾಯಿತ್ತು. ಅದಕ್ಕೆ ಇವಾಗ ಬಿಚ್ಬಿಟ್ಟು ಇದು ಟೀ ಶರ್ಟು ಮತ್ತು ಇದನ್ನ ಹಾಕೊಂಡು ಬಂದಿದ್ದೀನಿ. ನಾನು ಸ್ವಲ್ಪ ಇದೆ ಕಂಫರ್ಟ್ ಅಂತ ಅನ್ಸೋದು ಜಾಸ್ತಿ, ಹಾಗಾಗಿ ಈ ಥರ ಹಾಕೊಂಡ್ಬಿಡ್ತೀನಿ ಬೇಗ. ಇವನು ಹಳ್ಳಾಡ್ಕೊಂಡು ತಿನ್ಬಿಟ್ಟು ಇಟ್ಬಿಟ್ಟು ಹೋಗು ಆಯ್ತಾ. ಇದನ್ನು ಏನು ಗೊತ್ತಾ, ಬೆಳಗ್ಗೆಯಿಂದ ಹೊಟ್ಟೆ ತುಂಬ ಊಟ ತಿಂದಿಲ್ಲ. ಈ ಬರೋದು, ಎಳ್ಳು ಬೆಲ್ಲ ತಗೊಳ್ಳೋದು, ತಿನ್ನೋದು, ಹಿಂಗೆ ಹಳ್ಳಾಡ್ಕೊಂಡು ಓಡಾಡೋದು. ಇಲ್ಲ ಹೊಡೆದನು ಈ ಥರ ಹಳ್ಳಾಡ್ಸ್ಕೊಂಡು ಓಡಾಡ್ತಾನೆ, ಅಷ್ಟೇ ಮಾಡ್ತಾನೆ ಅದನ್ನು ಬೆಳಗ್ಗೆಯಿಂದ. ಅದು ತಿಂದು 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 ಒಂದು ಗತಿ ಆಗುತ್ತೆ ಗಂಟ್ಲು ಪಕ್ಕ. ಅವಾಗ ನನ್ನ ಹತ್ರ ಮಮ್ಮಿ ನನಗೆ ಹೋಯ್ತಾ ಇಲ್ಲ ಕೆಮ್ಮು, ಏನಾದರೂ ಮಾಡಿ ಮಮ್ಮಿ ಅಂದ್ಕೊಂಡು ಬರ್ತಾನೆ. ಫ್ರೆಂಡ್ಸ್, ನಾನಂತೂ ಸ್ವಲ್ಪ ತಿಂತಿದ್ದು ಬೆಳಗ್ಗೆ ಇಷ್ಟು ಕೆಮ್ಮೆಲ್ಲ ಸ್ಟಾರ್ಟ್ ಆಗೋಯ್ತು. ಇವನೇನು ಬೆಳಗ್ಗೆಯಿಂದ ತಿಂತಾನೇ ಇದ್ದಾನೆ ನೋಡಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹುಷಾರು ತಪ್ಪಿದ್ರೆ ಪಕ್ಕ ತೋರಿಸ್ತೀನಿ. ಇವತ್ತೆಲ್ಲ ತಿಂದವನಲ್ವಾ, ಅದೇನೋ ಖುಷಿ. ಯಾರು ಮನೆಗೆ ಕೊಟ್ಟರು ತಗೊಂಡು ತಿಂತಾರದು. ಒಂದೇ ಸಮ ತಿಂದು ಅದು ಏನಾದರೂ ಒಂದು ಅಂದರೆ ಒಂದು ಸ್ವಲ್ಪ ಕೆಮ್ಮು ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕೆಮ್ಮೆಲ್ಲ ಸ್ಟಾರ್ಟ್ ಆಗುತ್ತೆ ಇದನ್ನ ತಿಂದರೆ. ಇದು ಒಟ್ಟಲ್ಲಿ ಚಳಿಗಾಲಕ್ಕೆ ಅಂತಾನೆ ಮಾಡಿರೋ ಅಂಥದ್ದು ಅಂತ ಹೇಳ್ತಾರೆ. ಸ್ಕಿನ್ಗೆಲ್ಲ ಒಳ್ಳೇದು, ಅಂದರೆ ಸ್ಕಿನ್ ಎಲ್ಲ ಇವಾಗೆಲ್ಲ ಡ್ರೈ ಆಗುತ್ತೆ ಅಲ್ವಾ ಈ ಟೈಮಲ್ಲಿ. ಆ ಎಳ್ಳಲ್ಲಿ ಹಾಗೇನೆ ಕಡಲೆ ಬೀಜ ಇದರಲ್ಲೆಲ್ಲ ಕೊಬ್ಬರಿಲೆಲ್ಲ ಎಣ್ಣೆ ಅಂಶ ಇರೋದ್ರಿಂದ ಅದೆಲ್ಲ ಸ್ಕಿನ್ಗೆ ಒಳ್ಳೇದು ಅಂತ ಈ ಟೈಮಲ್ಲಿ ಮಾಡಿರೋದು. ತಿನ್ನಕ್ಕೆ ಅಂತ ಹೇಳ್ತಾರೆ. ಅದೇನೋ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಏನೋ ಆಗಲಿ, ಇವಾಗ ಫಸ್ಟು ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಬೆಳಗ್ಗೆಯಿಂದ ತಿಂದಿರೋದು ಸ್ವಲ್ಪ ಸಮಾಧಾನ ಅನಿಸಿಲ್ಲ. ಈ ಹಬ್ಬಗಳಲ್ಲಿ ಏನೋ ಅಂದರೆ ಒಂಥರ ಹಸಿವು ಆಗಲ್ಲ. ಏನು ಎಕ್ಸ್ಟ್ರಾ ಏನು ಸ್ವೀಟು ಅದು ಇದು ಏನೂ ತಿಂದಿಲ್ಲ ಅಂದ್ರೂ ಅಷ್ಟು ಹೊಟ್ಟೆ ಹಸಿವಾಗಲ್ಲ, ಹಸಿವಾಗ್ತಾರಲ್ಲ. ಇವಾಗ ನಂಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾಯಿದೆ. ಇವಾಗ ಬೇಗ ಅಡುಗೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಸಂಕ್ರಾಂತಿ ಹಬ್ಬನ ಮುಗಿಸ್ಬಿಟ್ಟು ಒಳ್ಳೆ ನಿದ್ರೆ ಮಾಡೋದು ಅಷ್ಟೇ ಇವತ್ತು. ನಾಳೆ ವರ್ಷದಡ್ಕು ಇಲ್ಲ, ಏನೂ ಇಲ್ಲ. ನಾಳೆ ಮಂಗಳವಾರ, ನಾಡ್ದು ನಾಳೆ ಬುಧವಾರ, ನಾಡ್ದು ಗುರುವಾರ ಆಗುತ್ತೆ. ಏನಾದರೂ ಒಂದಿನ ಚಿಕನ್ ಏನಾದ್ರು ತಂದ್ಬಿಟ್ಟು ಮಿಕ್ಬಿಟ್ರೆ ಗುರುವಾರ ಕುಳ್ಕೊಳ್ಳುತ್ತೆ. ಹಾಗಾಗಿ ನಾಳೆ ಬಂದ್, ವರ್ಷದೊಡಕು ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾಳೆ ಏನು ಮಾಡಲ್ಲ. ಮಾಡಿದ್ರೆ ಶನಿವಾರ, ಏನು ಶುಕ್ರವಾರ. ಈ ವಾರ ಮಾಡಿಲ್ಲ ಅಲ್ವಾ ನಾವು.
ಈ ವಾರ ಮಾಡಿರಲಿಲ್ಲ, ಹಬ್ಬ ಇತ್ತಲ್ವಾ, ಹಾಗಾಗಿ ಈ ವಾರ ಮಾಡಿರಲಿಲ್ಲ. ಇನ್ನು ನೆಕ್ಸ್ಟ್ ವಾರ ಮಾಡ್ಬೇಕಷ್ಟೇ. ಶುಕ್ರವಾರ ತಿಂತೀವಿ ನಾವು, ಎಲ್ಲ ವಾರನೂ ಆಲ್ಮೋಸ್ಟ್ ತಿಂತೀವಿ. ಅಂದರೆ ಗುರುವಾರ ಇವಾಗ ಪೂಜೆ ಮಾಡ್ತಾ ಇರೋದ್ರಿಂದ ರಾಯರಿಗೆ ಗುರುವಾರ ಒಂದು ತಿನ್ನಲ್ಲ ಅಷ್ಟೇ. ಮೊದಲೆಲ್ಲ ತಿಂತಾ ಇದ್ವಿ ಫುಲ್ ಇಡೀ ವಾರ ಏನು ತಿಂತಿರಲಿಲ್ಲ. ಯಾವ ವಾರ ಅಂದರೂ ಒಟ್ಟಾಗಿ ತಿಂತಾ ಇದ್ವಿ. ಆ ವಾರ ತಿನ್ನಲ್ಲ ಈ ವಾರ ತಿನ್ನಲ್ಲ ಅಂತ ಏನೂ ಇರಲಿಲ್ಲ. ಇವಾಗ ರಾಯರ ಪೂಜೆ ಮಾಡೋದ್ರಿಂದ ಸ್ವಲ್ಪ ಭಕ್ತಿಯಿಂದ ಇರಬೇಕಲ್ಲ, ಹಾಗಾಗಿ ತಿಂತಾ ಇಲ್ಲ ಅಷ್ಟೇ. ನೋಡಬೇಕು, ಶನಿವಾರ ಏನಾದರೂ ಮಾಡಬೇಕು, ಇಲ್ಲ ಶುಕ್ರವಾರ ಏನಾದರೂ ಮಾಡಬೇಕು. ಓಕೆ ಫ್ರೆಂಡ್ಸ್, ಮಾತಾಡ್ತಾ ಇದ್ರೆ ನಾನಂತೂ ಮಾತಾಡ್ತಾನೆ ಇರ್ತೀನಿ ಈ ಗಂಟ್ಲು ಕಿತ್ತೋಗೋವರೆಗೂ. ಹಾಗಾಗಿ ಇವಾಗ ಮಾತನ್ನ ಸ್ಟಾಪ್ ಮಾಡಿ ಕೆಲಸನ ಶುರು ಮಾಡ್ತೀನಿ. ಧನುಷ್ ಏನಾದರೂ ಹೆಲ್ಪ್ ಮಾಡ್ಕೊಡ್ತೀಯ ಸ್ವಲ್ಪ? ಅದೆಲ್ಲ ಆಗಲ್ಲ ಅಲ್ವಾ ಬಪ್ಪ, ಕಾಯಿ ತಿರ್ಕೊಡು ಸ್ವಲ್ಪ. ಏನೋ ಕೆಲಸ ಹೇಳಿದ್ರೆ ಹಿಂಗೆ ಹೋಗಿ ಮಲಗ್ತಾನೆ. ಫ್ರೆಂಡ್ಸ್, ನಮ್ಮ ಮನೇಲಿ ನಾನು ಒಬ್ಬಳೇ ಕೆಲಸ ಮಾಡಬೇಕು, ಯಾರು ಒಂದು ಸ್ವಲ್ಪನೂ ಹೆಲ್ಪ್ ಮಾಡ್ಕೊಡಲ್ಲ. ನನ್ನ ಗಂಡ ಅಂತೂ ಕೇಳಂಗೆ ಇಲ್ಲ. ಅವ್ರನ್ನ ಏಳಿಸಿ ಕೆಲಸ ಕಳ್ಸೋದೇ ಒಂದು ದೊಡ್ಡ ಹರಸಾಹಸ ಅಂತ ಹೇಳ್ಬೋದು. ನೀನು ಕೆಲಸ ಮಾಡ್ಕೊಡೋದಲ್ಲಿ ಇನ್ನು ಈ ಧನುಷು ಅಷ್ಟೇನೆ, ಮೊದಲೆಲ್ಲ ಮಾಡ್ಕೊಡ್ತಾ ಇದ್ದ, ಇವಾಗ ಧನುಷು ಮಾಡ್ಕೊಡಲ್ಲ. ಆದರೆ ನನ್ನ ಮಗಳು ಸ್ವಲ್ಪ ಮಾಡ್ಕೊಡ್ತಾಳೆ, ಏನಾದರೂ ಹೇಳಿದ್ರೆ ಮಾಡ್ಕೊಡ್ತಾಳೆ. ಅವಳಿಗೆ ಥರ ಪಾತ್ರೆ ತೊಳೆಯೋದು ಅದೆಲ್ಲ ಇಷ್ಟ, ಕಸ ಗುಡಿಸೋದು ಅಂದರೆ ಅದೆಲ್ಲ ಆಗಲ್ಲ. ಬೇಕಾದ್ರೆ ಪಾತ್ರೆ ತೊಳೆಯೋದಂದ್ರೆ ಇಷ್ಟ. ಆದರೆ 1 ಗಂಟೆ ತಿಕ್ಕಿದ ಪಾತ್ರೆಗಳನ್ನೇ ತಿಕ್ತಾ ಇರ್ತಾಳೆ. ನನಗೆ ಅದಕ್ಕೆ ಸಿಟ್ಟು, ಅದಕ್ಕೆ ಅವಳಿಗೆ ಏನು ಕೆಲಸನೇ ಹೇಳಲ್ಲ ನಾನು. ಅದು ಒಂದು 5 ನಿಮಿಷದಲ್ಲಿ ಆಗೋ ಕೆಲಸ 1 ಅವರ್ ಮಾಡ್ತಾಳಲ್ಲ, ಅದಕ್ಕೆ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಧನುಷ್ ಸ್ವಲ್ಪ ಬೇಗ ಮಾಡ್ತಾನೆ, ಆದರೆ ಮಾಡ್ಕೊಡಲ್ಲ. ಆ ಥರ ಬುದ್ಧಿ ಅಲ್ವೇನಾ? ನನ್ನ ಹತ್ರನೂ ಏನಾದ್ರು ಮಾಡ್ಕೊಡಿ ಅಂತ ಬರ್ತಾನಲ್ಲ, ಅವಾಗ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಧನು ನೋಡು, ಫಸ್ಟ್ ಇದೆಲ್ಲ ಎತ್ತಿ ಇಡ್ತೀನಿ ಇವಾಗ ಅದ್ರ ಜಾಗ. ಧನುಷ್ಯಮ್ಮು ಬಾರಪ್ಪ. ಇಷ್ಟು ಬೇಗ ನಿದ್ದೇನಾ? ಏನ್ ಕೆಲಸ ಮಾಡೋ ಟಯರ್ಡ್ ಆಗಿರೋದು? ಏನ್ ಕೆಲಸ ಮಾಡಿ? ನಮ್ಮನೇಲಿ ಹೇಗೆ ಅಂದ್ರೆ, ಲಂಚ್ ಬಾಕ್ಸ್ ತಂದಿದ್ನ, ಲಂಚ್ ಬಾಕ್ಸ್ಗಳನ್ನ ತೆಗೆದು ಇಲ್ಲಿ ತಂದು ಇಡ್ತಾರೆ. ಆ ಲಂಚ್ ಬಾಕ್ಸ್ಗಳನ್ನ ತೆಗೆದು ಸಿಂಕ್ಗೆ ಹಾಕಲ್ಲ. ಅಷ್ಟು ಸೋಂಬೇರಿಗಳು. ನಮ್ಮನೆಯವ್ರು ತಂದಿಟ್ಟಿರೋದು ಮಧ್ಯಾಹ್ನ ಬೆಳಗ್ಗೆ ತಿಂಡಿ ತಗೊಂಡು ಹೋಗ್ತಾರಲ್ಲ, ತಂದು ಅಲ್ಲಿ ಕೆಳಗಡೆ ಇಟ್ಟಿರೋದು. ಏನ್ ಮಾಡೋದು ಫ್ರೆಂಡ್ಸ್, ನಮ್ಮ ಹಣೆ ಬರ ಎಲ್ಲ ಅನುಭವಿಸ್ಬೇಕು. ಇಂಥ ಮಕ್ಕಳು, ಇಂಥ ಗಂಡ ಅನುಭವಿಸ್ಬೇಕು, ಏನು ಮಾಡಂಗಿಲ್ಲ. ಇಲ್ಲಿ ನಾನು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ತೊಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಮ್ಮ ಕುಕ್ಕರ್ಗೆ ಒಂದು ರಬ್ಬರ್ ಬೇಕಾಗಿತ್ತು, ಅದು ರಬ್ಬರ್ ಹಾಳಾಗ್ಬಿಟ್ಟಿತ್ತು. ಕುಕ್ಕರ್ ಕೂಗ್ತಾನೆ ಇರಲಿಲ್ಲ. ಹಾಗಾಗಿ ಧನುಷ್ನ ಕಳಿಸಿದ್ದೆ ತಗೊಂಡು ಬಾ ಅಂತ ಹೇಳಿ. ಅವ್ನು ತೊಗೊಂಡು ಬಂದಿದ್ದ. ಇಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದಾನೆ, ಸರಿಯಾಗಿ ಆಗುತ್ತಾ ಇಲ್ವಾ ಏನು ಹಾಕಿ ನೋಡು, ನಾನು ಪಾತ್ರೆ ತೊಳಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿ ನೋಡ್ತಾ ಇದ್ದಾನೆ. ಇವಾಗ ಆಗ್ತಾಯಿದೆ. ಇದು ತುಂಬ ದಿನ ನಾನು ನಿಮಗೆ ಮೊದಲದ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಇದು ಈಗೇನೆ ಆಗ್ತಾಯಿತ್ತು. ಇವಾಗ ಅದಕ್ಕೆ ಇವತ್ತು ತರಿಸಿ ಹಾಕ್ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಆಯಿತು. ಅಲ್ಲಿ ಸಾಂಬಾರಾಗಿದೆ, ಇಲ್ಲೇ ರೈಸ್ ಕಿಟ್ಟಿದ್ದೀನಿ. ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ನೋಡಬೇಕು, ಏನಾದರೂ TV ಏನೋ ಇಲ್ಲ ಏನಾದರೂ ಸ್ವಲ್ಪ ವಿಡಿಯೋ ಎಡಿಟಿಂಗು ಏನಾದರೂ ಮಾಡ್ಕೊಳ್ಬೇಕು. ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಈ ರೀತಿಯಾಗಿತ್ತು. ಮತ್ತು ಹಾಗೆಯೇ ಫ್ರೆಂಡ್ಸ್, ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ನೀವು ಆವಾಗಲೇ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.